ಆಟೋ ಅವರು ಸ್ವಲ್ಪ ಕಿರಿಕ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ನೋಡಿ, ನಂದು ಬಿಗ್ ಡ್ರೀಮೇ ಇದೆ. ಸೊ ಅದು ಬಂದು ಮಿಡಿಲ್ ಕ್ಲಾಸ್ ಹುಡುಗನಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ದು. ಇದನ್ನು ನೋಡ್ತಿದ್ರೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಒಂದು ಡೌಟ್ ಆದರೆ ಬರ್ಬೋದು, ಏನಪ್ಪ ಇವನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಿದ್ದಾನೆ ಅಂದ್ಕೊಂಡ್ರೆ ಯೂಬರ್ ಮಾಡ್ತಾವನೆ ಅಂತ ಹೇಳ್ಬಿಟ್ಟು. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಕರ್ನಾಟಕ. ಸೊ ಇವತ್ತು ಬಂದುಬಿಟ್ಟು ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ನೀವೇನು ಫ್ಯೂ ಮಂತ್ಸ್ ಬ್ಯಾಕ್ ನೋಡಿದ್ರಿ, ಯೂಬರ್ ರ್ಯಾಪಿಡೋ ಡ್ರೈವರ್ಸು ಪರ್ ಮಂತ್ 60,000, 70,000, 80,000ವರೆಗೂ ದುಡಿತಿದ್ರು. ಅವ್ರಿಗೆ ಅವರೇ ಬಾಸು, ಯಾರ ಕೆಲಸ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾನು ಇವತ್ತು ಟೆಸ್ಟ್ ಮಾಡೋಕ್ಕಾದ್ರೆ ಹೋಗ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, 2 ಟೈಪ್ಸ್ ಆಗಿ ಟೆಸ್ಟ್ ಮಾಡ್ತೀನಿ ನಾನು. ಸೊ ಫಸ್ಟ್ ಮಂತ್ ಬಂದುಬಿಟ್ಟು ನಾನು ಪರ್ ಡೇ 1,000 ರೂಪೀಸ್ ಆದರೆ ಸೇವ್ ಮಾಡಬೇಕು. ಏನೋ ನಾನು ಖರ್ಚು ವೆಚ್ಚ ಎಲ್ಲ ತೆಗೆದುಬಿಟ್ಟು, ಟಿಫನ್ ಆಗಿರ್ಬೋದು, ಲಂಚು, ಪೆಟ್ರೋಲ್ ಖರ್ಚು, ಗಾಡಿ ಸರ್ವೀಸು, ಮೈಂಟೆನೆನ್ಸ್ ಎಲ್ಲ ತೆಗೆದು ಪರ್ ಡೇ 1,000 ರೂಪೀಸ್ ಆದರೆ ಸೇವ್ ಮಾಡಬೇಕು. ಆ 1,000 ರೂಪೀಸ್ ಸೇವ್ ಮಾಡೋಕ್ಕೆ ನಾನು ಎಷ್ಟು ಅವರ್ ಲಾಗಿನ್ ಆಗಬೇಕು ಏನು ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆದರೆ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಮಂತ್ ಬಂದುಬಿಟ್ಟು ಕಂಪ್ಲೀಟ್ 12 ಅವರ್ಸ್ ಲಾಗಿನ್ ಆಗಿಬಿಟ್ಟು ವರ್ಕ್ ಮಾಡಿದ್ರೆ ಅವ್ರು ಪರ್ ಮಂತ್ ಎಷ್ಟಾದರೆ ಅರ್ನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಡೀಟೇಲ್ಸ್ ಆದರೆ ತಿಳಿಸ್ಕೊಡ್ತೀನಿ. ಸೊ ಇದ್ರ ರಿಲೇಟೆಡ್ ವೀಡಿಯೋ ಬಂದುಬಿಟ್ಟು ನಿಮಗೆ ಡೈಲಿ ಒಂದೊಂದು ವೀಡಿಯೋ ಆದರೆ ಬರುತ್ತೆ, ಬೋತ್ ಇನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಯೂಟ್ಯೂಬಲ್ಲಿ. ಇವತ್ತು ಮಾಡಿರೋ ವ್ಲಾಗ್ನ ನೆಕ್ಸ್ಟ್ ಡೇ ಈವ್ನಿಂಗ್ 6 o'clock ಆದರೆ ಅಪ್ಲೋಡ್ ಮಾಡ್ತೀನಿ, ಎರಡರಲ್ಲೂ, ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ. ಸೊ ಸ್ಟೇ ಟ್ಯೂನ್, ನೋಡೋಣ ಎಷ್ಟೆಷ್ಟು ಅರ್ನ್ ಮಾಡ್ತಾರೆ, ಹೇಗೆ ಅರ್ನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ಯಾಕೆ ಲೇಟು, ಬನ್ನಿ ಮೋಟೋ ವ್ಲಾಗ್ ಹೋಗೋಣ. ಸೊ ಈಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. ಸೊ ಇವಾಗ ನಾನು ಆನ್ ಮಾಡ್ತೀನಿ ಯೂಬರ್ನ, ನೋಡೋಣ ಫಸ್ಟ್ ರೈಡ್ ಎಲ್ಲಿಗೆ ಬೀಳುತ್ತೆ ಅಂತ ಹೇಳ್ಬಿಟ್ಟು, ಎಷ್ಟು ಅಮೌಂಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಸೊ 8:30ಗೆ ಸ್ಟಾರ್ಟ್ ಮಾಡಿದ್ರೆ 1,500 ಆಗೋದು, ಎಷ್ಟು ಆಗುತ್ತೋ ಗೊತ್ತಿಲ್ಲ, ವಿಲ್ ಸಿ. ಸೊ ಇವಾಗ ಯೂಬರ್ನಾದರೆ ಆನ್ ಮಾಡಿದ್ದೀನಿ, ನೋಡಬೇಕು ಫಸ್ಟ್ ರೈಡ್ ಎಲ್ಲಿಗೆ ಬೀಳುತ್ತೆ ಅಂತ. ಆಗಲೇ ಫಸ್ಟ್ ರೈಡ್ ಆದರೆ ಬಿತ್ತು. ಇದು ಬಂದುಬಿಟ್ಟು ಪಿಕಪ್ ಬಂದುಬಿಟ್ಟು 1.5 ಕಿಲೋಮೀಟ್ರು, ಡ್ರಾಪ್ ಬಂದುಬಿಟ್ಟು ಬ್ಯಾಟ್ರಾಯನ್ಪುರ 5.6 ಕಿಲೋಮೀಟ್ರ್ ಇದೆ. 76 ರೂಪೀಸ್ ತೋರಿಸ್ತು, ನೋಡೋಣ ಅಲ್ಲಿ ಹೋಗೋಷ್ಟರಲ್ಲಿ ಎಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ 3.4 ಕಿಲೋಮೀಟ್ರಾ, ಪಿಕಪ್ 1.5 ಅಂತ ತೋರಿಸ್ತು. ಓ ಮೈ ಗಾಡ್, ಪಿಕಪ್ಗೆ 3.4 ಅಂದರೆ ಹೆಂಗಪ್ಪ. ವಿಲ್ಸಿ, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಸೊ ಇವಾಗ ಬಂದುಬಿಟ್ಟು ನಾವು ತಿರುಮೇನಹಳ್ಳಿ ಹತ್ರ ಇದ್ದೀವಿ, ಯಲಹಂಕ ಹತ್ರ. ಆದರೆ ಪಿಕಪ್ ಬಂದುಬಿಟ್ಟು ಯಾವ ಏರಿಯಾ ಅಂದರೆ ಚೊಕ್ಕಲ್ಲಿ ಅಂತಿತ್ತು. ಸೊ ಅಲ್ಲೋಗಿ ನೋಡೋಣ ಯಾರು ಕಸ್ಟಮರು ಏನು ಅಂತೇಳ್ಬಿಟ್ಟು. ನಾನು ಕಸ್ಟಮರ್ ಹೆಸರು ಕೂಡ ನೋಡಲಿಲ್ಲ, ಬಟ್ ಇವಾಗ ನೋಡ್ಬೋದಲ್ವ, ಕರೆಕ್ಟ್. ಕಸ್ಟಮರ್ ಹೆಸರು ಬಂದುಬಿಟ್ಟು ಎಸ್ ಅಂತಪ್ಪ, ಫುಲ್ ನೇಮ್ ಕೂಡ ಹಾಕಿಲ್ಲ ಅವರು. ವಿಲ್ ಸಿ. ಇದು ನೋಡ್ತಿದ್ರೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಒಂದು ಡೌಟ್ ಆದರೆ ಬರ್ಬೋದು, ಏನಪ್ಪ ಇವನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಿದ್ದಾನೆ ಅಂದ್ಕೊಂಡ್ರೆ ಯೂಬರ್ ಮಾಡ್ತಾವನೆ ಅಂತ ಹೇಳ್ಬಿಟ್ಟು. ಸೊ ನಾನು ಕೆಲಸನೇ ಮಾಡ್ತಿದ್ದಿದ್ದು, ಬಟ್ ಕೆಲಸ ಕ್ವಿಟ್ ಮಾಡಿ ಇವಾಗ ಈ ಯೂಬರ್ಗೆ ಏನಕ್ಕೆ ಬಂದೆ ಅಂತ ಹೇಳಿದ್ರೆ, ನನಗೆ ಫಸ್ಟ್ ಆಫ್ ಆಲ್ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ IT-ಯಲ್ಲಿ. ಸೊ ಆ ಮ್ಯಾನೇಜರ್ ಪ್ರೆಷರು, ಅವ್ರು ಹೇಳಿದ ಕೆಲಸ ಮಾಡಬೇಕು, ಅವ್ರು ಹೇಳಿದ ಟೈಮ್ಗೆ ಹೋಗಬೇಕು, ಅವ್ರು ಹೇಳಿದ ಟೈಮ್ಗೆ ವಾಪಸ್ ಬರಬೇಕು. ಸೊ ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಕ್ವಿಟ್ ಮಾಡಿ ನಾನು ಯೂಬರ್ನ ಸೆಲೆಕ್ಟ್ ಮಾಡಿದ್ದು ಅಮೌಂಟ್ ಪರ್ಪಸ್ ಅಲ್ಲ, ಯೂಟ್ಯೂಬ್ ಪರ್ಪಸ್ಸು. ಸೊ ಒಂದು ಮಿಡಿಲ್ ಕ್ಲಾಸ್ ಹುಡುಗನಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ದು. ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟರೆ ಅಟ್ಲೀಸ್ಟ್ ಸ್ವಲ್ಪ ಜನ ಆದರೂ ಬಂದು ಟ್ರೈ ಮಾಡ್ತಾರಲ್ವಾ. ಸೊ ಅದಕ್ಕಾಗಿ ನಾನು ಇದನ್ನಾದರೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಂದು ಬಿಗ್ ಡ್ರೀಮೇ ಇದೆ. ಸೊ ಅದು ಬಂದುಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಯಾಕಂದರೆ ಅದನ್ನು ಪರ್ಫೆಕ್ಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಹಾಗಾಗಿ ನಾನು ಡೇಟು ಟೈಮು ಎಲ್ಲ ಫಿಕ್ಸ್ ಆಗಿದೆ, ಬಟ್ ಆದರೂ ಈಗಲೇ ರಿವೀಲ್ ಮಾಡಲ್ಲ. ಇನ್ನೂ ಒಂದು ಸ್ವಲ್ಪ ದಿನ ಹೋದ್ಮೇಲೆ ಹತ್ರಕ್ಕೆ ಬರಲಿ, ಯಾಕಂದರೆ ಇವಾಗೇ ರಿವೀಲ್ ಮಾಡಿಬಿಟ್ಟು ಮತ್ತೆ ಲಾಸ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಹತ್ರಕ್ಕೆ ಬಂದಮೇಲೆ ನಾನು ಆ ಡೇಟ್ನಾದರೆ ರಿವೀಲ್ ಮಾಡ್ತೀನಿ, ಆ್ಯಂಡ್ ಪ್ಲ್ಯಾನ್ ಕೂಡ ರಿವೀಲ್ ಮಾಡ್ತೀನಿ. ಇನ್ನು ಇವಾಗ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಯೂಬರ್ ಮಾಡೋದ್ರಿಂದ, ರ್ಯಾಪಿಡೋ ಯೂಬರ್ ಮಾಡೋದ್ರಿಂದ ಆಟೋ ಅವರು ಸ್ವಲ್ಪ ಕಿರಿಕ್ ಮಾಡ್ತಾರೆ ಅಂತ ಕೇಳಿದ್ದೀನಿ, ನೋಡಿದ್ದೀನಿ ಕೂಡ ಯೂಟ್ಯೂಬಲ್ಲಿ. ಬಟ್ ನೋಡೋಣ ನಮ್ಮನ್ನು ಯಾರಾದರೂ ಕೇಳ್ತಾರಾ, ಬೈತಾರಾ ಏನು ಅಂತ. ಫುಲ್ ಡೀಟೇಲ್ಸ್ ಆದರೆ ನಿಮಗೆ ಅಪ್ಲೋಡ್ ಮಾಡ್ತೀನಿ.
ಏನು ಗುರು ಇದು ಫುಲ್ ಜಾಮು ಬೆಳಗ್ಗೆನೆ. ಓ ಮೈ ಗಾಡ್, ಈ ಭಾರತೀಯ ಸಿಟಿ ಹತ್ರ ಫುಲ್ ಜಾಮ್ ಆಗಿಬಿಟ್ಟಿದೆ. ಸೊ ಆನ್ ದಿ ವೇ ಅಲ್ಲೇ ಸೆಕೆಂಡ್ ರೈಡ್ ಆದರೆ ಬಂತು. ಸೊ ಅದನ್ನು ಅಕ್ಸೆಪ್ಟ್ ಮಾಡೋಣ. ಡೀಟೇಲ್ಸ್ ನೋಡೋ ಅಷ್ಟು ಟೈಮ್ ಇಲ್ಲ, ರೈಡಿಂಗಲ್ಲಿದ್ದೀನಲ್ವ ಅದಕ್ಕೆ. ಆಮೇಲೆ ನೋಡೋಣ ಅಲ್ಲಿ ಹೋದ್ಮೇಲೆ ಯಾರು ಎತ್ತ ಅಂತ. ಸೆಕೆಂಡ್ ರೈಡ್ ಪ್ರೈಸ್ ಬಂದುಬಿಟ್ಟು 33 ರೂಪೀಸ್ ತೋರಿಸ್ತು. ಬಟ್ ಅಲ್ಲಿ ಹೋದ್ಮೇಲೆ ನೋಡ್ಬೇಕು ಎಷ್ಟಾಗುತ್ತೆ ಏನು ಅಂತ. ಫಸ್ಟ್ ಇವ್ರನ್ನಾದರೆ ಡ್ರಾಪ್ ಮಾಡೋಣ. ಫಸ್ಟ್ ರೈಡ್ ಡ್ರಾಪ್ ಬಂದುಬಿಟ್ಟು ಇಲ್ಲಿ ಮಾಲ್ ಆಫ್ ಏಷ್ಯಾ ಹತ್ರ. ಸೊ ಸೆಕೆಂಡ್ ರೈಡ್ ಪಿಕಪ್ ಬಂದುಬಿಟ್ಟು ಎಲ್ಲ ಗೊತ್ತಿಲ್ಲ ಇನ್ನು, ಇದು ಡ್ರಾಪ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೋಡೋಣ ಡ್ರಾಪ್ ಮಾಡಿಬಿಟ್ಟು. ನಮ್ಮ ಹಿಯರ್ ಓನ್ಲಿ ಓಕೆ 80 rupees. Cash or online, ma'am? Online. Okay. Yeah. $80. Yeah, 8. ಸೊ ಯಾ ಥ್ಯಾಂಕ್ ಯು. ಫಸ್ಟ್ ರೈಡ್ ಪ್ರೈಸ್ ಬಂದು 80 ರೂಪೀಸ್ ಆದರೆ ಬಂತು. ಇವಾಗ ಸೆಕೆಂಡ್ ರೈಡು ಒಂದು ಹುಡುಗಿ ಮಂಜುಶ್ರೀ ಅಂತ. ಸೊ ಇಲ್ಲಿಂದ ಮತ್ತೆ 3.8. ಓ ಮೈ ಗಾಡ್, 3.8 ಇಲ್ಲ 2 ಕಿಲೋಮೀಟರ್ಸ್ ಬಂತು ಮತ್ತೆ. ಸೊ 2 ಕಿಲೋಮೀಟರ್ಸ್ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಸೆಕೆಂಡ್ ರೈಡ್ ಅವ್ರು ಇಲ್ಲಿಗೆ ಹತ್ರಕ್ಕೆ ಬಂದಮೇಲೆ ಕ್ಯಾನ್ಸಲ್ ಮಾಡಿಬಿಟ್ರು. ಅವ್ರಿಗೇನು ಬಂದಿತ್ತೋ ಏನೋ, ಬಟ್ ಪರವಾಗಿಲ್ಲ 15 ರೂಪಾಯಿ ಬಂತು. ನನಗೆ ಇನ್ನೊಂದು ರೈಡು ಹಿಂದೆನೇ ಬಿತ್ತು, ಅದು ಕೂಡ ಇಲ್ಲಿಂದ ಮತ್ತೆ 3 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇವ್ರು ನೋಡಬೇಕು ಅಲ್ಲೇ ಇರ್ತಾರಾ ಇಲ್ಲ ಏನೋ ಅಂತ. ಬಟ್ ಪಿಕಪ್ ಬಂದುಬಿಟ್ಟು 3 ಕಿಲೋಮೀಟರ್ಸ್ ಇದೆ, ಡ್ರಾಪ್ ಬಂದುಬಿಟ್ಟು 1.7 ಇದೆ. ಡ್ರಾಪ್ಗಿಂತ ಪಿಕಪ್ಪೇ ದೂರ ಜಾಸ್ತಿ. ಬಟ್ ಏನು ಮಾಡೋಣ, ನಮಗೆ ರೈಡ್ಸ್ ಮಾಡಬೇಕು, ಅಮೌಂಟ್ ಅರ್ನ್ ಮಾಡಬೇಕು. 1000 ರೂಪೀಸ್ ಮಾಡ್ಕೊಂಡು ಹೋಗ್ಬೇಕು ಇವತ್ತು. ವಿಲ್ ಸಿ. ಆ್ಯಕ್ಚುಲಿ ಇದು 4th ರೈಡ್ ಆಗಬೇಕಾಗಿತ್ತು, ಬಟ್ 3rd ರೈಡು ಒಂದು ರೈಡ್ ಕ್ಯಾನ್ಸಲ್ ಆಗಿದೆ. ನೋಡೋಣ, ಲೊಕೇಶನ್ ಹತ್ರ ಬಂದಿದ್ದೀನಿ, ಕಾಲ್ ಮಾಡ್ತಾಯಿದ್ದೀನಿ. ಕಾಲ್ ಪಿಕ್ ಮಾಡಿ ಅವ್ರ ಹೆಸರು ಕೂಡ ಇಲ್ಲ ಅದರಲ್ಲಿ, ಏನೋ ಎಮ್ ಅಂತ ಹಾಕವ್ರೆ. ನೋಡೋಣ ಪಿಕ್ ಮಾಡಿದ್ರೆ ಎಲ್ಲಿದ್ದಾರೋ ಏನೋ ಕೆಲವೊನ. ಸೊ ನಮಗೆ 2 ರೈಡ್ ಕಂಪ್ಲೀಟ್. ಓ ಇಲ್ಲೇ ಇದ್ದಾರಾ. 807 ಓಕೆ. ಹೆಂಗೆ? ಹಾಂ ಓಕೆ. ಬೆಳಗ್ಗೆ ಆಗಿರೋದಕ್ಕೇನೋ ಬ್ಯಾಕ್ ಟು ಬ್ಯಾಕ್ ಬೀಳ್ತಾನೆ ಇದ್ದಾವೆ ರೈಡುಗಳು. ಸೊ ನಾನ್ ಸ್ಟಾಪ್ ಓಡಿಸ್ತಾನೆ ಇದ್ದೀನಿ. 1 ಅವರ್ ಆಯಿತು ಕರೆಕ್ಟಾಗಿ. 1 ಅವರಿಂದ ಎಲ್ಲೋ 1 ನಿಮಿಷ ಕೂಡ ಗ್ಯಾಪ್ ಕೊಟ್ಟಿಲ್ಲ. ಒಂದರಿಂದ ಒಂದು ಬರ್ತಾನೆ ಇದ್ದಾವೆ. ಇವಾಗ ಪಿಕಪ್ ಬಂದುಬಿಟ್ಟು ಹೆಬ್ಬಾಲ್ ಬಸ್ ಸ್ಟ್ಯಾಂಡ್ ಹತ್ರ. ನೋಡೋಣ ಡ್ರಾಪ್ ಎಲ್ಲಿ ಅಂತ. ಈ ರನ್ನಿಂಗಲ್ಲಿ ಅಕ್ಸೆಪ್ಟ್ ಮಾಡೋವಾಗ ಏನಂದರೆ ಕರೆಕ್ಟಾಗಿ ನೋಡ್ಕೊಳಕ್ಕಾಗಲ್ಲ ಪಿಕಪ್ಪು ಡ್ರಾಪು ಎಲ್ಲಿ ಅಂತ. ಸೊ ಹಾಗಾಗಿ ಸ್ವಲ್ಪ ತೊಂದರೆ ಆಗ್ತಿದೆ. ಬಟ್ ಪರವಾಗಿಲ್ಲ, ಆ್ಯಸ್ ಆಫ್ ನೌ ಚೆನ್ನಾಗೇ ಹೋಗ್ತಿದೆ. ಬಟ್ ಆಫ್ಟರ್ನೂನಲ್ಲಿ ನೋಡಬೇಕು, ತುಂಬ ಬಿಸಿಲಿರುತ್ತಲ್ವ. ಸೊ ಅವಾಗ ಬುಕ್ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ನೋಡೋಣ. ನಮ್ಮ ಟಾರ್ಗೆಟ್ ಬಂದುಬಿಟ್ಟು 1000 ರೂಪೀಸು ಪ್ಲಸ್ ಎಕ್ಸ್ಪೆನ್ಸಸ್ಸು. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ. ಇವ್ರು ಯಾರೋ ಕಸ್ಟಮರ್ ಬೆಳಗ್ಗೆನೇ ಫೋನ್ ರಿಸೀವ್ ಮಾಡ್ತಿಲ್ವೇ. ಬುಕ್ ಮಾಡಿಬಿಟ್ಟು ಹೆಬ್ಬಾಲ್ ಬಸ್ ಸ್ಟ್ಯಾಂಡ್ ಹತ್ರ ಆದರೆ ಇದ್ದೀನಿ. ಫೋನ್ ಮಾಡ್ತಿದ್ರೆ ಫೋನೇ ಪಿಕ್ ಮಾಡ್ತಿಲ್ಲ. ಮೆಸೇಜ್ ಕೂಡ ಮಾಡಿದ್ದೀನಿ, ಬಟ್ ಮೆಸೇಜು ನೋಡಿಲ್ಲ. ನೋಡೋಣ, ಇನ್ನೊಂದೆರಡು ಸತಿ ಟ್ರೈ ಮಾಡ್ತೀನಿ. ರಿಸೀವ್ ಮಾಡಲಿಲ್ಲ ಅಂದರೆ ಕಾಲ್ ಕಟ್ ಮಾಡಿ ಇನ್ನು ಬೇರೆ ರೈಡ್ ನೋಡ್ಕೊಬೇಕಷ್ಟೆ. ನೋಡೋಣ, ಮೇ ಬಿ ಆ ಕಡೆ ಏನಾದರೂ ಇದ್ದಾರೇನೋ ನೋಡೋಣ. ಸೊ ಇದನ್ನು ಸ್ವಲ್ಪ ಮುಂದೆ ತೋರಿಸ್ತಿದ್ದೆ ಅವರಿರೋದು.
ಒಳ್ಳೆ ಪಾಪ ಸಿಕ್ಕಾಕೊಂಡ್ಬಿಡ್ತು ಬ್ಯಾಗ್. ಅಣ್ಣ ಕುಶಾಲಣ್ಣ ಎಲ್ಲಿದ್ದೀರಣ್ಣ? ಬುಕ್ ಮಾಡಿಬಿಟ್ಟು ಎಲ್ಲೋಗ್ಬಿಟ್ರಣ್ಣ? ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ. ಎಲ್ಲೋದ್ರೂ ಹೋಗಿ ಕ್ಯಾನ್ಸಲ್ ಮಾಡೋಕ್ಕನತ್ತಾ? ಇನ್ನೇನು ಮಾಡ್ತೀರಾ? ರೀಸನ್ನು ನೋವೇರ್ ಟು ಸ್ಟಾಪು, ಕಾಂಟ್ ಫೈಂಡ್ ರೈಡರ್. ಎಷ್ಟು ಸತಿ ಅಂತ ಕಾಂಟ್ಯಾಕ್ಟ್ ಮಾಡ್ತೀರಪ್ಪ? ಕ್ಯಾನ್ಸಲ್ ಮಾಡಿಬಿಡಪ್ಪ ಸುಮ್ಮನೆ. ಯಾಕೆ ಇನ್ನೊಂದು ರೈಡ್ ಬಂದರೆ ಹೋಗೋಣ. ಸುಮ್ಮನೆ ಈ ರೈಡ್ ಮುಗಿಸಿದ್ರೆ ಆರಾಮಾಗಿ 4 ರೈಡ್ ಆಗೋಗಿರೋದು. ಯಾವುದೋ ಬಂತು 1.7 ಕಿಲೋಮೀಟರು, 5.8 ಮೇಕ್ರಿ ಸರ್ಕಲ್ಗೆ. ಲೆಟ್ಸ್ ಗೋ ಆತ್ರೇಯಿ. ಹಿಂಗೆ ಬಿಡಿ, 1.7 ಕರೆಕ್ಟಾಗಿದೆ. ವಿಲ್ ಸ್ಟಾರ್ಟ್. ಯಾಕೆ ಇವತ್ತು ರೈಡುಗಳು ಬಲೆ ಕ್ಯಾನ್ಸಲ್ ಮಾಡ್ತಾವ್ರೆ ತುಂಬ ಜನ? ಏನು ಸಮಾಚಾರ? ಅವ್ನು ನೋಡಿದ್ರೆ ಫೋನ್ ಎತ್ತಲಿಲ್ಲ, ಇವ್ರು ನೋಡಿದ್ರೆ ರೈಡುಗಳು ಕ್ಯಾನ್ಸಲ್ ಮಾಡ್ತಾವ್ರೆ. ಹಿಂಗಾದರೆ ಇದಾದರೆ ಇನ್ನೊಂದು ಬಂತು. ಬಟ್ ಬ್ಯಾಕ್ ಟು ಬ್ಯಾಕ್ ಅಂತೂ ಬರ್ತಾನೆ ಇದ್ದಾವೆ. ಮೇ ಬಿ ಅವರೇ ಅನಿಸುತ್ತೆ. ಇಲ್ಲ ಬೇರೆ ಅವರು. 950 ಮೀಟರ್ಸ್ ಇದೆ, 70 ರುಪೀಸು. ನೋಡೋಣ ಡ್ರಾಪ್ ಲೊಕೇಶನ್ ಎಲ್ಲಿ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅವ್ರನ್ನ ಪಿಕಪ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಇವರು ಕ್ಯಾನ್ಸಲ್ ಮಾಡಿದ್ರು. ಹೋಗಪ್ಪ, ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಮತ್ತೆ ಬಿತ್ತು ಯಾವುದೋ ಜಕ್ಕೂರ್ಗೆ 92 ಕಿಲೋಮೀಟರ್, 92 ರುಪೀಸ್. ಇವರಾದರೂ ಇರ್ತಾರೋ ಕ್ಯಾನ್ಸಲ್ ಮಾಡ್ತಾರೋ? 2.7 ತೋರಿಸ್ತಿದೆ. ನಂಗೆ ಡೌಟೇ ಇರೋದು. ಇವ್ರೇನು ಸೆಕೆಂಡ್ ಫ್ಲೋರ್ಗೆ ಬಂದೇಳ್ಬಿಟ್ಟು ಫೋನೇ ಪಿಕ್ ಮಾಡ್ತಿಲ್ಲ. ರಿಸೀವ್ ಮಾಡಿ ಮೇಡಮ್. ಇವಾಗ ತಾನೇ ಫೋನ್ ಮಾಡಿದ್ದಲ್ಲ ಗುರು. ಹಲೋ ಹಾಂ मैम सेकंड फ्लोर में है मैम. S01. हाँ लिफ्ट से राइट. हाँ S01 में है मैम. हाँ ठीक है. ಎಷ್ಟಿದೆ ನೋಡಿ ಯೂಬರ್ ಪ್ಯಾಕಪ್, ಕೊರಿಯರ್ ಪಿಕಪ್ಪು. ಸೊ ಅದಕ್ಕೆ ಈ ಪ್ಯಾಕೇಜುಗಳೆಲ್ಲ ಅಕ್ಸೆಪ್ಟ್ ಮಾಡಬಾರ್ದು. ಫಸ್ಟ್ ಟೈಮ್ ಅಕ್ಸೆಪ್ಟ್ ಮಾಡಿದ್ದೀನಿ. ಫಸ್ಟ್ ಟೈಮೇ ತಲೆಗೆ ಬಿತ್ತು ಇಷ್ಟೆಲ್ಲ. ಇವಾಗ ನನ್ನ ಗಾಡಿಯಲ್ಲಿ ಹೆಂಗೆ ಎತ್ಕೊಂಡು ಹೋಗೋದು ಅಂತಲೇ ದೊಡ್ಡ ಕ್ವಶನ್ ಮಾರ್ಕು. ಬಟ್ ನೋಡೋಣ ಏನು ಮಾಡೋದು. ಇದನ್ನು ಮುಂದೆ ಎಕ್ಕೊಬೋದು, ಇದನ್ನು ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಬಟ್ ವಿಲ್ ಸಿ ಎನಿ ಆಪ್ಷನ್ ಇಸ್ ದೇರ್. ಸೊ ನೀವೀಗ ಇಲ್ಲೇನು ನೋಡ್ತಿದ್ದೀರಾ, ಇದು ನನ್ನ ಇವತ್ತಿನ ಅಮೌಂಟು ಎಷ್ಟು ದುಡ್ದಿದ್ದೀನಿ ಅಂತ ಹೇಳ್ಬಿಟ್ಟು 1252. ಇದರಲ್ಲಿ ನನ್ನ ಫ್ಯೂಯಲ್ ಖರ್ಚು ಬಂದುಬಿಟ್ಟು 200 ರುಪೀಸು, ಮತ್ತು ಮೇಂಟೆನೆನ್ಸ್ ಬಂದುಬಿಟ್ಟು ಒಂದು 50 ರೂಪಾಯಿ ಹಾಕ್ಕೊಳ್ಳಿ. ಸೊ ಅಷ್ಟಾಗಿದೆ. ಇನ್ನು ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಬಂದುಬಿಟ್ಟು ನಾನು 8 hours 22 minutes ಡ್ಯೂಟಿ ಮಾಡಿದ್ದೀನಿ. ಸೊ 8 hourಗೆ 1000 ರೂಪಾಯಿ ದುಡ್ದಿದ್ದೀನಿ. 8.5 hourಗೆ. ಆ 8.5 hourರಲ್ಲಿ ನಾನು ಬ್ರೇಕ್ ತಗೊಂಡಿರೋದು ಮತ್ತು ಕೆಲವೊಂದು ರೈಡ್ಸ್ ಕ್ಯಾನ್ಸಲ್ ಆಗಿರೋದು ರೌಂಡ್ ಫಿಗರ್ ಹಾಕ್ಕೊಂಡ್ರೆ ಒಂದು 8 hours ಅಂದ್ಕೊಳ್ಳಿ. ಸೊ 8 hourಗೆ 1000 ರೂಪೀಸ್ ದುಡ್ದಿದ್ದೀನಿ ಇವತ್ತು. ಸೊ ನಾಳೆ ನೋಡೋಣ. ನಾಳೆ ಇನ್ನೂ ಬೇಗನೆ ದುಡಿಬೋದು ಅಥವಾ ಲೇಟಾಗಿ ದುಡಿಬೋದು, ಹೇಳೋಕ್ಕಾಗಲ್ಲ. ಇವಾಗಾದರೆ ಸದ್ಯಕ್ಕೆ ನಾನು ಆಫ್ ಮಾಡಿಕೊಂಡು PGಗಾದರೆ ಹೋಗ್ತಾಯಿದ್ದೀನಿ. ನಾಳೆ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ, ಎಷ್ಟೊತ್ತು ದುಡಿತೀನಿ ಏನು ಅಂತೇಳ್ಬಿಟ್ಟು. ಇವತ್ತಾದರೆ ಆಟೋ ಅವ್ರು ಯಾರೂ ನನ್ನನ್ನೇನು ಮಾತಾಡಿಸಿಲ್ಲ. ಸೊ ನಾಳೆ ನೋಡೋಣ ಮಾತಾಡಿಸ್ತಾರ ಇಲ್ಲ ಅಂತೇಳ್ಬಿಟ್ಟು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್ ಬೈ ಬೈ, ಟೇಕ್ ಕೇರ್.